ಆನಂದಮಯನೇ ಜಗವು ರಚಿಸಿ ವಿಜ್ಞಾನಮಯ ನೆನೆಸಿ ಕರ್ಮವಿಡಿದು ಹಾನಿಗೊಳಗನಲ್ಲದೆ ಸಲಹೆ ಸಾಕ್ಷಿ ತಾನೆಂಬ ನಿಜವ ಅರಿದ ಮೇಲೆ ಪರಮ ಜೀವರುಗಳೆಂಬ ಚೈತನ್ಯವೆರಡನ ಅತಿಗೆಳೆದು ಬೇರೆ ಬ್ರಹ್ಮ ತೂರವೆಂಬ ಉಭಯವನ್ನು ಅಳಿದು ಚಿನ್ಮಾತ್ರದಿರವೇ ತಾನೆಂದು ತಿಳಿದ ಮೇಲೆ ಮೆರೆದು ಮೊದಲರಿದ ಬಳಿಕ ಸಹಜದೋಳ್ ನೀರಿಗೆ ನೆಲೆಯಾದುದೆಂಬ ಮತಿಗೆ ಪೆರತೆಣಿಪ ಶಂಭುಲಿಂಗವಾಗಿ ತಾನುರೆ ಮಾನವನು ಮೀರಿದ ಮೇಲೆ ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡ ನಿಂದ ಮೇಲೆ ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಬಾಧೆ ಅಂದ್ರೆ ದುಃಖ, ಅಂಜಿಕೆ, ಅಳುವು. ಈ ಬಾಧೆ ತೋರ್ತದಪ್ಪ ಪರಮಾರ್ಥ ಬೋಧೆ ನಿಂತ್ಕೊಂಡ ಮೇಲೆ ಈ ಬಾಧೆ ಅಳಿತದೆ ಅಂತ ಹೇಳ್ತಾರೆ ಅವರು. ಈ ಬಾಧೆ ತೋರೋದು ಅದಕ್ಕೆ ಪ್ರಶ್ನೆ ಮಾಡಿ. ಬಾಧೆ ಮನಸ್ಸಿನಲ್ಲಿ ತೋರ್ತದೆ. ಬಾಧೆ ಅಂದರೆ ಶರೀರಕ್ಕೆ ಬಾಧೆ ಬರ್ತೈತಿ, ಅದು ಬೇರೆ. ಶರೀರ ಬಾಧೆಯನ್ನು ತಡ್ಕೊಂಥ ಸಾಮರ್ಥ್ಯ ಎದರಿಂದ ಬರ್ತೈತಪ್ಪ? ಮನದಲ್ಲಿ, ಅಂತಃಕರಣದಲ್ಲಿ ಪರಮಾರ್ಥ ಬೋಧನೆ ನೆಲೆಗೊಂಡು ನಿಂತರೆ ಮಾತ್ರ ಬರ್ತದೆ. ಅಂತಃಕರಣದಲ್ಲಿ ದೇಹನ ಭಾವನೆ ಇತ್ತು, ನಾನು ಜೀವಾತ್ಮ ಪರಮಾತ್ಮ ಒಬ್ಬ ಬೇರೆ ಅದ ಅನ್ನೋ ಭೇದ ಭಾವ ಅಂತಃಕರಣದೊಳಗಿತ್ತು. ನಾನು ಹುಟ್ಟವ ಸಾಯವ ಅನ್ನುವಂಥ ಭಾವ ಒಳಗಿತ್ತು, ಬಾಧೆ ಇದ್ದಿತ್ತು. ಈ ಭಾವ ಅಳಿತೆ ಅಂದರೆ ದುಃಖ ಇಲ್ಲ ಅಥವಾ ಬಾಧೆ ಇಲ್ಲ ಅಂತಾರೋ. ಪರಮಾರ್ಥ ಅಂದರೆ ಯಾವುದು? ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ ಹೇಳಿದರು. ಜಗತ್ತಿನೊಳಗೆ ಶ್ರೇಷ್ಠವಾದಂಥದ್ದು ಯಾವುದು? ಪರಮ ಅಂದರೆ ಶ್ರೇಷ್ಠವಾದಂಥ ಶ್ರೇಷ್ಠವಾದಂಥ ಜ್ಞಾನ ಯಾವುದು? ಜಗತ್ತಿನೊಳಗೆ ಶ್ರೇಷ್ಠವಾದಂಥ ವಸ್ತು ಯಾವುದು? ಅಳಿವಿಲ್ಲದಾದಂಥದ್ದು, ನಾಶ ಆಗಲಾರದಂಥದ್ದು, ಎಂದೂ ಯಾವಾಗಲೂ ಇರ್ತಕ್ಕಂಥದ್ದು ಸದ್ವಸ್ತು. ಅಂಥ ಬೋಧೆ ಅದು ನಾನು ಅನ್ನುವಂಥ ಭಾವ ಅದು ನೆಲೆಗೊಂಡು ನಿಂದ ಮೇಲೆ ಬಾಧೆ ತಾನು ತೋರುವುದಿಲ್ಲ ಅಂತ ಹೇಳ್ತಾರೆ. ಅರ್ಥಾತ್ ಏನಪ್ಪ ಅಂದರೆ, ಎಲ್ಲಿವರೆಗೆ ಜಗತ್ತಿನೊಳಗೆ ಜೀವಿ ನಾನು ಹುಟ್ಟವ, ನಾನು ಸಾಯವ, ನಾಮರೂಪಾದಿಗಳನ್ನ ಹಿಡ್ಕೊಂಡಿರ್ತಾನೆ, ಅಲ್ಲಿವರೆಗೆ ಬಂಧನಕ್ಕೆ ಕಾರಣ. ನಾಮರೂಪಾದಿಗಳಂದ್ರೆ ಈಗ ಹೆಸರು, ಈ ನಾ ಇಂಥ ಊರವ, ಇಂಥ ಜಾತಿ ಅವ, ಇಂಥ ಮನುಷ್ಯ. ಇದು ಜಾಗ್ರಾವಸ್ಥೆ ಬಂದ ಕೂಡಲೇ ಬಂದುಬಿಡ್ತದೆ. ಯಾರ ಜಾಗ್ರಾವಸ್ಥೆಯೊಳಗೂ ಈ ಭಾವವನ್ನು ಕಳ್ಕೊಂಡು ಪರಮ ಭಾವದಲ್ಲಿ ನಿಂತಿರ್ತಾರೆ, ಈ ಭಾವ ಹೋಗಿರ್ಬೇಕು. ಈ ಭಾವ ಕಳೆದ ಪರಮ ಭಾವದಲ್ಲಿ ಯಾರು ನೆಲೆ ನಿಂತಿರ್ತಾರೆ ಅವರಿಗೆ ಬಾಧೆ ತೋರ್ಬೇಕು. ಆ ಭಾವದೊಳಗೆ ಯಾವಾಗಲೂ ಉಳಿಬೇಕಲ್ಲ. ನಾವು ಎಚ್ಚರ ಆದಕ್ಕೂ ಇನ್ನು ನಮ್ಗೆ ಯಾವ ಭಾವ ಬರ್ತದಪ್ಪ ಅಂದರೆ ಈ ಶರೀರ ನನ್ನ ಭಾವನೆ ಬಂದ್ಬಿಡ್ತೈತಿ. ಇದಕ್ಕಿಟ್ಟಂಥ ನಾಮ, ರೂಪ, ಕುಲ, ಗೋತ್ರ, ಜಾತಿ, ಮತ್ತೊಂದು ಪದವಿ ಪಟ್ಟಗಳು ಇವೆಲ್ಲ ಬಂದು ಅಡ್ಕೊಂಡು ಬಿಡ್ತಾವೆ. ಇವೆಲ್ಲ ಎದರಿಂದ ಬಂದು ಅಡ್ಕೊಂಡವು? ಅಜ್ಞಾನದಿಂದ ಬಂದು ಅಡ್ಕೊಂಡವು. ಅಜ್ಞಾನ ವಶಾತ್ ಇವೆಲ್ಲ ತೋರ್ಕೊಂತ ಹೋಗ್ತಾವೆ. ಇದರ ಜೋಡಿ ಏಕಾಕಾರ ಆಗಿಬಿಡ್ತದೆ. ಯಾವುದು? ಅಂತಃಕರಣ. ಅಂತಃಕರಣದೊಳಗೆ ಇದನ್ನು ಹಿಡ್ಕೊಂಡು ಬಾಧೆ ಶುರುನ. ಅಂತಃಕರಣ ಪರಮ ವಸ್ತುವನ್ನು ಹಿಡ್ಕೊಂಡು ಬಾಧೆ ಹೋಯ್ತು. ಅದರ ಅರ್ಥಾತ್ ಏನಪ್ಪ? ಪರಮವಾದಂಥ ಸದ್ವಸ್ತು ಯಾವಾಗಲೂ ಇರ್ತಕ್ಕಂಥದ್ದೇ ಐತಿ. ಆದರೆ ನಿನ್ನ ಅಂತಃಕರಣ ಅದರ ಸಮೀಪಕ್ಕೆ ಹೋಗಿ ನಿಂತಿಲ್ಲ. ಅಂತಃಕರಣ ಎಲ್ಲಿ ಶುರುವಾಗಿರ್ತೈತಿ? ಮತ್ತು ವಿಷಯಾದಿಗಳಲ್ಲಿ ಜಗತ್ತು, ಸಂಸಾರ, ಗಂಡ ಹೆಂಡತಿ, ಮಕ್ಕಳು, ಹೊಲ ಮನೆ, ನೌಕರಿ ಚಾಕರಿ, ಸಿರಿ ಸಂಪತ್ತು, ಪದವಿ ಪಟ್ಟಗಳು, ಇವೇನು ಸಂಸಾರ ಜಗತ್ತಿನೊಳಗೆ ಪ್ರಪಂಚದೊಳಗೆ ಏನು ಕಲ್ತಾನಲ್ಲ ಮನುಷ್ಯ, ಇದರೊಳಗೆ ಸುಳ್ಗಾಡ್ತದೆ ಮನಸ್ಸಿದು. ಅಂತಃಕರಣದೊಳಗೆ ಇದೇ ಮುಂಜಾನೆ ಸಾಯಂಕಾಲ ಮಟ್ಟ ನೋಡ್ರಿ ನಿಮ್ಮ ಅಂತಃಕರಣದೊಳಗೆ ಧ್ಯಾನ ಮಾಡುವ ಒಂದು ವಿಧಾನ ಐತಿ. ಆ ವಿಧಾನದೊಳಗೆ ಮತ್ತೊಂದು ಏನು ಮಾಡೋದಿಲ್ಲ, ನಿರೀಕ್ಷಣೆ ಮಾಡ್ಕೊಂತ ಹೋಗೋದು.
ಮನಸ್ಸನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡೋಂಗಿಲ್ಲ, ಮನಸ್ಸನ್ನು ನಿರೀಕ್ಷೆ ಮಾಡ್ಕೊತ ಹೋಗು, ಸಾಕ್ಷಿ ಭಾವದಿಂದ ನಿಂತು ನೋಡ್ಕೊತ ಹೋಗು. ಇದು ಒಂದು ಜ್ಞಾನದ ವಿಧಾನ. ಮನಸ್ಸಿನೊಳಗೆ ಏನು ಬರ್ತೈತಿ, ಏನು ಹೋಗ್ತೈತಿ, ಅದನ್ನೆಲ್ಲ ನೋಡಿ 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 ಕಡಿಕೆ ಇದು ನನ್ನೊಳಗೆ ಯಾಕೆ ಬಂತು ಅಂತ ಪ್ರಶ್ನೆ ಮಾಡ್ಕೊಂಡು ಅದನ್ನು ಬಂದಿದ್ದಕ್ಕೆ ಏನು ದೋಷ ಅಂತ ದೋಷವನ್ನು ಹುಡುಕೋ, ದೋಷದ ಮೂಲ ಕಾರಣ ಏನು ಅಂತ ಹುಡುಕಿ ಆ ದೋಷವನ್ನು ಕಳ್ಕೊಂಡು ಹಿಂಗೆ ಮಾಡ್ಕೊಂತ ದೋಷವನ್ನು ತೆಗೆದುವಂತ ಹೋದಾಗ ಮನಸ್ಸು ಸ್ವಚ್ಛ ಆಗುವಂತ ಬರುತ್ತೆ. ಮನಸ್ಸು ತನ್ನಿಂದ ತಾನೇ ನಿಶ್ಚಲ ಆಗ್ತದೆ. ಧ್ಯಾನ ಅಂದರೆ ಮನಸ್ಸನ್ನು ನಿಶ್ಚಲತ್ವದ ಕಡೆ ಹೋಗಿದ್ದು, ಚಂಚಲತ್ವದ ಕಡೆಯಿಂದ ನಿಶ್ಚಲತ್ವದ ಕಡೆ ಹೋಗಿದ್ದು. ಅದು ನಿಶ್ಚಲತ್ವ ಯಾವಾಗ ಬರ್ತೈತಪ್ಪ? ಮನುಷ್ಯನ ಚಂಚಲತ್ವ ನಿಶ್ಚಲತ್ವ ಯಾವಾಗ ಬರ್ತದೆ? ಇದೊಂದು ಸರಳ ವಿಧಾನ, ಇದೊಂದು ಪದ್ಧತಿ, ಇದೊಂದು ರೂಢಿಕ್ರಮ. ಗುರುನಾಮಸ್ಮರಣೆ, ಜಪ ತಪಾದಿಗಳು, ಯಜ್ಞಯಾಗಾದಿಗಳು ಅದಾವು. ಆದರೆ ಇದೊಂದು ಸರಳ ವಿಧಾನ. ಮನಸ್ಸನ್ನು ನಿರೀಕ್ಷೆ ಮಾಡೋದು, ನಿರೀಕ್ಷೆನ ಮಾಡ್ಕೊಂತ ಅದನ್ನು ಪರೀಕ್ಷೆಗೆ ಒಳಪಡಿಸೋದು. ಯಾತಕ್ಕಾಗಿ ನನ್ನೊಳಗೆ ಇದು ಬಂತು ಅಂತೇಳಿ ಅದರ ಮೂಲ ಕಾರಣವನ್ನು ಸಂಶೋಧನೆ ಮಾಡಿ ಅಲ್ಲಿದ್ದಂಥ ಅಜ್ಞಾನವನ್ನು ವಿಚಾರದಿಂದ ತೆಗೆದುಹಾಕೋದು. ಜಗತ್ತಿನ ಎಲ್ಲ ದ್ವಂದ್ವಗಳಿಗೂ ಈ ಮನಸ್ಸಿನಲ್ಲಿ ಅಜ್ಞಾನದಿಂದ ಹುಟ್ಟಿದಂಥ ಈ ಭಾವದಿಂದನೇ ಶುರು ಆಗಿದೆ. ಇದು ನಾನು ನಂದಂತ ಏನು ಹಿಡ್ಕೊಂಡು ಕೂತಲ್ಲ, ಇದು ಬಂಧನಕ್ಕೆ ಕಾರಣ ಆಗಿದೆ. ನಿಮ್ಮ ಮನಸ್ಸನ್ನು ನೀವು ನೋಡುವಂಥ ಸೂಕ್ಷ್ಮತೆ ನಿಮಗೆ ಬೆಳೆಸ್ಬೋದು. ಮನಸ್ಸು ಸೂಕ್ಷ್ಮ ಐತಿ, ಆದರೆ ಮನಸ್ಸನ್ನು ನೋಡಬೇಕಂದ್ರೆ ನಿನ್ನಲ್ಲಿ ಮೊದಲು ಕೆಲವೊಂದು ನಿಯಮಗಳನ್ನ ಆಚರಣೆ ಮಾಡಬೇಕು. ಯಮ ನಿಯಮಾದಿಗಳ ಆಚರಣೆ ಎದಕ್ಕೆ ಮಾಡಬೇಕು ಅಂತಂದ್ರೆ ಮಂದಮತಿಯಾಗಿದ್ದು ಸೂಕ್ಷ್ಮಮತಿ ಆಗ್ತದೆ. ಮತಿ ಸೂಕ್ಷ್ಮ ಆಗಿ ಅದನ್ನು ಸಾಕ್ಷಿ ಭಾವದಿಂದ ನೋಡೋಕೆ ಶುರು ಆಗ್ತದೆ. ಮನಸ್ಸಿನಿಂದ ಬೇರೆಯಾಗಿ ನಿಂತು ಮನಸ್ಸನ್ನು ನೋಡೋದು, ಮನಸ್ಸಿನೊಳಗೆ ಏಕಾಕಾರಾಗಿ ಮನಸ್ಸಿನ ಜೊತೆಯನ್ನು ತಿರುಗುವಂತ ಹೋಗೋದಲ್ಲ. ಮನಸ್ಸಿನೊಳಗೆ ಏನು ಬರ್ತೈತಿ, ಹೆಂಗೆ ತಿರುಗುವಂತ ಹೋಗೋದಲ್ಲ. ಮನಸ್ಸಿನಿಂದ ದೂರ ನಿಂತು ಮನಸ್ಸಿನಲ್ಲಿದ್ದಂಥ ಆಗು ಹೋಗುಗಳನ್ನು ನಡೆದಂಥ ಎಲ್ಲವನ್ನು ನೋಡ್ಕೋತ ಹೋಗೋದು. ಅದಕ್ಕೆ ಸಾಕ್ಷಿ ಭಾವ ಅಂತ. ಈ ಒಂದು ಕ್ರಮದಾಗಿ ಮಾಡ್ಕೊತ ಹೋದಾಗ ಅದರಲ್ಲಿ ದೋಷ ದರ್ಶನ, ಅದನ್ನು ಚಿಂತನೆ ಮಾಡಿ ಅದರಲ್ಲಿ ದೋಷವನ್ನು ದರ್ಶನ ಮಾಡಿಕೊಂಡಾಗ ಮನಸ್ಸಿನ ಚಂಚಲವೃತ್ತಿ ತಾನೇ ಅಳಿತದೆ. ಆವಾಗ ಈ ಜಗತ್ತಿನೊಳಗೆ ಹರಿದಾಡ್ತಕ್ಕಂಥ ಮನಸ್ಸು ನಿಧಾನವಾಗಿ ಒಂದೊಂದು ಬಿಟ್ಕೊಂತ ಹಿಂದೆ ಸರ್ಕೋಂತ ಮೊದಲು ಏನಿತ್ತು, ಜಗದ ಮೇಲೆ ಮೋಹಕ್ಕೊಳಗಾಗಿ ಜಗದ ವಿಷಯಾದಿಗಳಲ್ಲೇ ಮನಸ್ಸು ಹರಿದಾಡ್ತಿತ್ತು. ಈ ಹೊತ್ತು ಕ್ರಮವತ್ತಾಗಿ ಹಿಂಗೆ ಸಾಧನ ಮಾಡ್ಕೊತ ಹೋದ್ಮೇಲೆ ಹೊರಗಡೆ ಬಹಿರ್ಮುಖವಾಗಿ ಹರಿದಾಡ್ತಕ್ಕಂಥ ಮನಸ್ಸು ಎಲ್ಲಿಗೆ ಹೋತಿ? ಪರಮನ ಸಾನ್ನಿಧ್ಯಕ್ಕೆ ಹೋತಿ. ಅರ್ಥಾತ್ ಏನಪ್ಪ ಅಂದ್ರೆ ಮನಸ್ಸು ಸುಮ್ಮನೆ ಆಯ್ತಂದ್ರೆ ಪರಮ ಯಾವಾಗ ಇದ್ದಾವ. ನಾವು ಮನಸ್ಸು ಸರಿದು ಪರಮನ ಹತ್ರ ಹೋಗುವುದಿಲ್ಲ. ಮನಸ್ಸು ಶೂನ್ಯ ಆಗಿಬಿಟ್ಟಂದ್ರೆ ಪರಮ ವಿಶಾಲ ಅದಾವ. ಸೂರ್ಯನ ಪ್ರಕಾಶ ಎಲ್ಲ ಕಡೆನೂ ಐತಿ, ಯಾವಾಗಲೂ ಬೆಳಗ್ತಾ ಇರ್ತೈತಿ. ಏನರ ಅಡ್ಡಿ ಬಂದಾಗ ನಮಗೆ ಇಲ್ಲ ಅಂತ ಅನಿಸ್ತೈತೆ ಅಷ್ಟೆ. ಹಂಗೆ ಮನಸ್ಸಿನಲ್ಲಿ ಈ ವಿಚಾರಗಳು, ಜಗತ್ತಿನ ಸಂಸಾರದ ವಿಚಾರಗಳು, ಈ ದ್ವಂದ್ವಗಳು ಇದ್ದಾಗ ಆ ಪರಮನ ಅನುಭವಕ್ಕೆ ಹೋಗೋದು. ಅದಕ್ಕೆ ಅವರು ಮುಖ್ಯವಾಗಿ ಹೇಳ್ತಾರೆ, ಪರಮಾತ್ಮ ಬೋಧೆ ನೆಲೆಗೊಂಡು ನಿಂತ ಮೇಲೆ. ಯಾಕೆ ಹೇಳ್ತಾರ ಅಂದ್ರೆ ನಮ್ಮಲ್ಲಿ ಆ ಸದ್ವಸ್ತು ನಾನನ್ನು ಅಂತ ಭಾವನೆ ಇಲ್ಲ. ನಮಗೆ ಯಾವಾಗಲೂ ಏನು ಕಾಣ್ಬೇಕು ಅಂದ್ರೆ ಜಗತ್ತನ್ನು ನೋಡ್ತೇವೆ, ಎದ್ದ ತಕ್ಷಣ ಈ ಶರೀರ ಭಾವ, ಜಗದ ಭಾವ ಯಾವಾಗಲೂ ಮನಸ್ಸು ಇದರೊಳಗೆ ಹರಿದಾಡ್ತಿರ್ತಾರೆ. ಸ್ವಲ್ಪ ನಿಮ್ಮ ಮನಸ್ಸನ್ನು ನಿರೀಕ್ಷಣೆ ಮಾಡ್ಕೊಂತ ಧ್ಯಾನದ ಒಂದು ಪದ್ಧತಿ ಇದು. ಸುಮ್ಮನೆ ಇದ್ದಾಗ, ಏಕಾಂತದೊಳಗಿದ್ದಾಗ ಸುಮ್ಮನೆ ಮನಸ್ಸನ್ನು ನಿರೀಕ್ಷೆ ಮಾಡ್ಕೊತ ಹೋಗೋದು. ಎಲ್ಲಿ ಹರಿದಾಡ್ತೀವಿ ಮನಸ್ಸು? ನೀವು ನಿರೀಕ್ಷೆ ಮಾಡ್ಕೊತ ಹೋಗ್ರಿ, ನೀವು ಮನಸ್ಸು ಹರಿದಾಡ್ದು ಗಪ್ಪತ್ತಾನೆ. ಮನಸ್ಸನ್ನು ನಿಲ್ಲಿಸ್ಬೇಕಂತ ಹೋದ್ರಿ ಅಂದ್ರೆ
ನೀವು ಯಾವ್ದಾರು ಪ್ರಯತ್ನ ಮಾಡಿದ್ರೆ ಮನಸ್ಸು ಯಾವ್ದಾರು ರೂಪದಿಂದ ಹರಿದೋಗಿರ್ತದೆ, ಮತ್ತು ನಿಮ್ಗೆ ಎಷ್ಟೋ ಹೊತ್ತಿನ ಮೇಲೆ ಸಮಯದ ಮೇಲೆ ಗೊತ್ತಾಗತ್ತದು. ಇದು ಯಾರಿಗೆ ಗೊತ್ತಾಗತ್ತೆ ಅಂದ್ರೆ ಸಾಧನ ಮಾಡೋಕೆ ಸಾಧಾ ಕ್ರಮಕ್ಕೆ ತೊಡಗಿದವ ಗೊತ್ತಾಗತ್ತೆ. ಇಲ್ಲಿಗೆ ಸಾಧಾ ಹಂಗೆ ಕೇಳೋರಿಗೆ ಗೊತ್ತಾಗೋದಿಲ್ಲ. ಯಾರು ಸಾಧನ ತೊಡಗ್ತಾರಲ್ಲ, ಯಾರು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಮನಸ್ಸನ್ನು ಚಂಚಲತೆಯನ್ನು ಕಳ್ಕೊಳಕ್ಕೆ ಹಲವಾರು ಅನೇಕ ಉಪಾಯಗಳನ್ನು ಹೇಳ್ಕೊತ ಬಂದ. ಅದರೊಳಗೆ ಇದು ಒಂದು, ಯಾರಿಗೆ ವಿವೇಕ ಜಾಗ್ರ ಆಗಿರ್ತಲ್ಲ ಅವ್ರಿಗೆ ಇದು ನಿರೀಕ್ಷಣ ಮಾರ್ಗಕ್ಕೆ ಸೂಕ್ತ ಆಗ್ತದೆ. ಮಂದಮತಿಗೆ ಗುರುನಾಮಸ್ಮರಣೆ ಜಪ ತಪಾದಿಗಳು ಇದು ಮನಸ್ಸಿನ ಚಂಚಲತೆಯನ್ನು ಕಳ್ಕೊಳಕ್ಕೆ ಹೊರತಾಗಿ ಮನಸ್ಸಿನ ದೋಷಗಳಲ್ಲಿಂದ ಹೋಗೋದಿಲ್ಲ. ನೀವು ಗುರುನಾಮಸ್ಮರಣೆ ಮಾಡ್ಕೊತ ಕುಂದ್ರೋದ್ರಿಂದ ದೋಷಗಳ ಅಳೆದು ಹೋಗ್ತಾವ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅಲ್ಲಿ ಜ್ಞಾನ ಘಟಿಸಿದ ಮೇಲೆ ದೋಷಗಳು ನಡೀತಾವೆ. ಜ್ಞಾನ ಘಟಿಸೋ ಪೂರ್ವದಲ್ಲಿ ಏನು ಕರ್ಮಗಳು ನಡೀತಾವಲ್ಲ, ತಾತ್ಪೂರ್ತಿಕ ಪರಿಹಾರಗಳು, ಅದರಿಂದ ಲಾಭ ಇಲ್ಲ ಅಂತಲ್ಲ. ದವಾಖಾನಿಗೆ ಹೋಗೋಕ್ಕಿಂತ ಮೊದಲು ಏನು ಮನೆಯಾಗ ಉಪಚಾರ ಮಾಡಿರ್ತಾರಲ್ಲ, ಹಂಗೆ ಉಪಚಾರ ಅಷ್ಟೇ. ದವಾಖಾನಿಗೆ ಹೋದ್ಮೇಲೆ ಮುಂದಿನ ದೊಡ್ಡ ಪರಿಹಾರ ಏನು ಸೂಚಿಸ್ತಾನೆ ಡಾಕ್ಟ್ರ್, ಅದಕ್ಕೆ ಏನು ಕೊಡ್ತಾನೆ ಔಷಧ ಮಾಡ್ತಾನೆ. ಅಲ್ಲಿಗೆ ಹೋಗಿ ಮುಟ್ಟುವರೆಗೆ ಹಂಗೆ ಈ ಜ್ಞಾನ ಸದ್ಬೋಧ ಚಂದ್ರಿಕೆಯೊಳಗೆ ಏನು ಶ್ವಾನದವ್ರು ಹೇಳ್ಯಾರಲ್ಲ, ಅದು ತಿಳಿಬೇಕಂದ್ರೆ ಪೂರ್ವಭಾವಿಯಾಗಿ ಈ ಕೆಲವೊಂದು ನಿಯಮಗಳನ್ನು ಮಾಡ್ಕೋಬೇಕು. ಆದರೆ ಅದು ತಿಳಿಯಾಕತ್ತ ಮೇಲೆ ಇದ್ರದ್ದು ಅವಶ್ಯಕತೆ ಐತಿ ಇಲ್ಲ. ಅದಕ್ಕೆ ಶಿವಾನಂದವರು ಜ್ಞಾನಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಒಂದು ವಾರದಿಂದ ಬಂದಿತ್ತು ನೋಡ್ರಿ, ಜಪ ತಪ ಶಿವಾನಂದವ್ರು ಸದ್ಬೋಧ ಚಂದ್ರಿಕೆ ಹಾಕಿರ್ತಾರಲ್ಲ ಇದ್ರೊಳಗೆ, ಜಪ ತಪಾದಿಗಳಿಗಿನ್ನ ಶ್ರವಣ ಭಾಳ ಶ್ರೇಷ್ಠ ಅಂತ ಶಿವಾನಂದವ್ರು ಹೇಳಿದ್ದು ವಾಕ್ಯನ ಬರೆದಿದ್ರು. ಅಲ್ಲಿ ಜಪ ತಪಾದಿಗಳಿಗಿನ್ನ ಶ್ರವಣ ಭಾಳ ಶ್ರೇಷ್ಠ ಸೋಮವಾರ ಹಾಕಿದ್ರಿ. ಒಂದು ವಾರದಿಂದ ಅವಾಗ ಬಂದಿತ್ತು. ಜಪ ತಪಾದಿಗಳಿಗೆ ಶ್ರವಣನ ಭಾಳ ಶ್ರೇಷ್ಠ ಅಂತ ಯಾಕೆ ಹೇಳಿದರು? ಶ್ರವಣ ದೋಷವನ್ನು ಅಳಿತೈತಿ. ಅಂದ್ರೆ ನಿನ್ನ ಅಂತಃಕರಣದಲ್ಲಿದ್ದಂಥ ದೋಷವನ್ನು ತೆಗೆದು ಹಾಕ್ಬೇಕು. ಈ ಮನೆಯಾಗ ಏನೋ ಒಂದು ದೊಡ್ಡ ಕಾಯಿಲೆ ಬಂದಾಗ ಸಣ್ಣ ಸಣ್ಣ ಪರಿಹಾರ ಮಾಡ್ತಾರೆ. ಪೂರ ವಾಸಿ ಆಗಲಿಕ್ಕಂದ್ರೆ ಆಗಿನ ಪೂರ್ತಿಗೆ ಆರಾಮ ಅನಿಸ್ತದೆ. ಮುಂದೆ ದವಾಖಾನೆ ಗೌರ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ಪೂರ ಆರಾಮ. ಹಾಗೆ ಆಗಿನ ಪೂರ್ತಿಗೆ ಪರಿಹಾರ ಈಗ ವ್ಯಾಕುಲವಾಗಿರ್ತೈತೆ ಮನಸ್ಸು, ಸಂಸಾರದ ಬಿದ್ದಿರ್ತೈತಿ, 108 ತಾಪತ್ರಯಗಳು ಬಂದಿರ್ತಾವೆ, ಏನೇನು ದೋಷಗಳಿರ್ತಾವೆ. ಅದಕ್ಕೆ ಆಗಿನ ಮಟ್ಟಿಗೆ ಪರಿಹಾರ ಜಪ ತಪ ಗುರುನಾಮಸ್ಮರಣೆ ಅದಕ್ಕೆ ಮಹತ್ವ ಇಲ್ಲ ಅಂತಲ್ಲ, ಅದರದ್ದಾದ ಮಹತ್ವ ಐತಿ. ಯಾರಿಗೆ ಜ್ಞಾನ ರುಚಿಸೋದೇ ಇಲ್ಲೋ, ಜ್ಞಾನವನ್ನು ಹಿಡ್ಕೊಳ್ಳುವಂಥ ಪಾತ್ರತೆಯೇ ಇಲ್ಲೋ, ಸಾಮರ್ಥ್ಯನೇ ಇಲ್ಲೋ, ಜಪ ತಪಾದಿಗಳನ್ನು ಮಾಡ್ಕೊತ ಕುಂದ್ರು ಅದರಿಂದ ಏನು ಹಾನಿ ಇಲ್ಲ. ನಾಮಸ್ಮರಣೆ ಮಾಡ್ಕೊತ ಕುಂದ್ರು ಅಂದ್ರೆ ಅನ್ಯತಾ ದುರ್ಕೃತ್ಯಗಳು ದುಷ್ಟ ವಿಚಾರಗಳನ್ನ ದೂರ ಆಗಿರ್ತಾವೆ ಅಷ್ಟು ಸಮಯ. ಗುರುನಾಮಸ್ಮರಣೆ ಮಾಡ್ಕೊತ ಕುಂತಾಗ ಜಪತಪಗಳನ್ನು ಮಾಡಿದಾಗ ಏಕೋಭಾವ ಇತ್ತು. ಅದು ಭಾಳ ಕಠಿಣ ಐತಿ. ಇನ್ನು ಜ್ಞಾನ ಅಂತಿ ಪೂರ್ಣ ಕಠಿಣ. ಯಾಕೆ ಕಠಿಣ ಅಂದರೆ ನಾವು ಹೃದಯಕ್ಕೆ ಮುಟ್ಟುವಂಗೆ ಕೇಳೋದಿಲ್ಲ, ಅದಕ್ಕೆ ಕಠಿಣ ಆಕೈತಿ. ನಾವು ಅಂತಃಕರಣಕ್ಕೆ ಶರಣಾಗತ ಭಾವದಿಂದ ಶ್ರವಣವನ್ನು ಮಾಡಿದ್ದಾರೆ, ಅದು ಅಂತಃಕರಣವನ್ನು ಸ್ವಚ್ಛ ಮಾಡೇತಿರ್ತದೆ. ಅಷ್ಟೊಂದು ಅಗಾಧವಾದ ಶಕ್ತಿ ಐತಿ. ನಾವು ಏನು ಮಾಡ್ತೇವೆ, ಸಂಸಾರನ ಬೇರೆ ಸತ್ಸಂಗನ ಬೇರೆ ಅಂತ ತಿಳ್ಕೊತೀವಿ. ನಾವು ಸಂಸಾರದಾಗ ಹಿಂಗೆ ಇರೋದು, ಹಿಂಗೆ ಮಾಡೋದು, ಇದಕ್ಕೆ ನಡೀಬೇಕಲ್ರಿ ಬಾಳೆ ಅಂತ ನಾವು ಹಿಂಗೆ ವಿಚಾರ ಮಾಡ್ತೇವೆ. ಇಲ್ಲಿ ಮಾಡೋದು ಬೇರೆ, ಅವ್ರು ಹೇಳೋದು ಬೇರೆ ಅಂತ ಮಾತು ಮತ್ತು ಕೃತಿ ಎರಡೂ ಒಂದಾಗಲಿಲ್ಲ. ಅಂದ್ರೆ ದೋಷ ಪರಿಹಾರ ಇಲ್ಲ. ಅದಕ್ಕೆ ಪರಮಾರ್ಥ ಬೋಧಿ ನೆಲೆಗೊಂಡು ನಿಂದ ಮೇಲೆ ಕರೆ, ಆ ಬೋಧಿ ನೆಲೆಗೊಂಡು ನಿಲ್ಲಬೇಕಂದ್ರೆ ಭಾಳ ಕಠಿಣ. ಸಾಮಾನ್ಯನಿಗಂತೂ ಅದು ಭಾಳ ದೂರದ್ದು ನೀರ ಪರ್ವತಗಳು ಕೆಳಗೆ ನಿಂತ್ಕೊಂಡು ನೋಡಿದಂಗೆ ಆಗ್ತೈತಿ. ಹಿಮಾಲಯ ಪರ್ವತ ಕೆಳಗೆ ನಿಂತ್ಕೊಂಡು ಮ್ಯಾಗ ಮುಟ್ಟು ಹೆಂಗೆ ಏನು ವಿಚಾರ ಮಾಡ್ಕೊಂಡು ಕುಂತಂಗೆ. ಯಾಕೆ ಕಠಿಣ ಆಗ್ತೈತೆ ಅಂದ್ರೆ ಸಾಮಾನ್ಯ ಏನು ಮಾಡ್ತಾನೆ, ಈ ಸಂಸಾರದಾಗಿದ್ದ ಮೇಲೆ ಅದು ನಮ್ಮಂಥವ್ರಿಗೆ ಯಾರು ಬಿಟ್ಟು ಅಂತ ಹಿಂಗೆ ವಿಚಾರ ಮಾಡ್ತಾನೆ.
ಆದ್ರೆ ಈ ಸಂಸಾರದಾಗ ಗಿದ್ದನ ಮಾಡಿ ತೋರಿಸಿದ್ರು ಶಿವಾನಂದ ಅವರು. ಸಂಸಾರ ಮಾಡ್ಕೊಂತ ಗೌಡಿಕಿ ಮಾಡ್ಕೊಂತ ಮಾಸ್ತರ್ಕಿ ಮಾಡಿ ಎಲ್ಲವನ್ನೂ ಯಾವುದ್ರೊಳಗೂ ದೋಷ ಬರಲಾರ್ದಂಗೆ ಮಾಡಿ ಸಾಧನೆ ಮಾಡಿದರು. ಮತ್ತು ಇಲ್ಲಿ ಬಿಡ್ರಿ ಅವರೆಲ್ಲ ಸಂಸಾರ ಬಿಟ್ಟ ಮೇಲೆ ಮುಂದೆ ಸಾಧನೆ ಮಾಡಿದ್ರು ಅಂದ್ರೆ ಇಲ್ಲ, ಗೌಡ್ಕಿ ಮಾಡ್ಕೊಂತನೇ ಗುಡ್ಡದ ಮೇಲೆ ಹೋಗಿ ತಪಸ್ಸು ಮಾಡಿದರು, ಮಾಸ್ತರ್ಕಿ ಮಾಡ್ಕೊಂತನ ಬೋಧನೆ ಮಾಡಿದರು. ಅರ್ಥಾತ್ ಏನಪ್ಪ ಅಂದ್ರೆ ನಾವು ಸಂಸಾರ ಅಂದರೆ ಬಂಧನ ಇದ್ರೆ ಇದ್ದಾಗ ಸಾಧನೆ ಮಾಡೋಕೆ ಆಗೋದಿಲ್ಲ ಇದು ನಾವು ತಿಳ್ಕೊಂಡೆ ಭಾವಿಸ್ಕೊತೇವೆ ಅಂದರೆ ಕುಂಟ ನೆಪ ಅಂತಾರೆ. ಹಂಗೆ ನೆಪ ಮಾಡ್ಕೊತೇವೆ ನಾವು. ಸಂಸಾರದ ಬ್ಯಾರೆನಲ್ಲಿ ಇದ್ರಾಗ ಸುಳ್ಳು ಹೇಳ್ಬೇಕು, ಇದ್ರಾಗ ಇದನ್ನ ಮಾಡಬೇಕು ಅಂದರೆ ಇದು ಸಂಸಾರ ನಡೀತೈತಿ, ಇದಕ್ಕೆ ನಡೀದಿಲ್ಲ ಅಂತ ನಾವು ತಿಳ್ಕೊಂಡೇವೆ. ಹಂಗಿಲ್ಲ. ಯಾರಿಗೆ ಸಂಸಾರವನ್ನು ಸರಿಯಾಗಿ ಮಾಡಕ್ಕೆ ಬರ್ತೈತಿ ಅವನು ಮುಂದೆ ಪಾರಮಾರ್ಥ ಬರ್ತೈತಿ. ಅದನ್ನು ಮಾಡಕ್ಕೆ ಬರ್ಲಾಕ ನಾವು ಇದನ್ನೇನು ಮಾಡ್ತಾನೆ. ಅಲ್ಲಿ ದೋಷ ಬರಲಾರ್ದಂಗೆ ನಡ್ಕೊಂಡಾಗ ಹೆಂಡತಿ ಮಕ್ಕಳು ಗಂಡು ನೋಡಿ ದೋಷ ಬರಲಾರ್ದಂಗೆ ನಡ್ಕೊಂಡಾಗ ಮುಂದೆ ಪಾರಮಾರ್ಥ ಸಾಧನೆ ಮಾಡಕ್ಕೆ ಬರ್ತೈತಿ. ಅಲ್ಲೇ ಸರಿಯಾಗಿ ನಡ್ಕೊಳಕ್ಕೆ ಬರಲ್ಲ. ಇತರ ಜೀವಿಗಳು ಜೋಡಿ ಹೆಂಗೆ ನಡ್ಕೊತಾನೆ ರೀ? ಬೇರೆ ಜೀವಿಗಳ ಜೋಡಿ ಹೆಂಗೆ ನಡ್ಕೊಳ, ಹೊರಗಿನ ಜಗತ್ತಿನ ಜೋಡಿ ಹೆಂಗೆ ನಡ್ಕೊಳಕ್ಕೆ ಸಾಧ್ಯ ಐತಿ? ಅದಕ್ಕೆ ಈ ಪಾರಮಾರ್ಥ ಬೋಧಿ ನಿಲ್ಕೊಂಡು ನಿಲ್ಲೋದೈತಲ್ಲ ಭಾಳ ಕಠಿಣ ಐತಿ. ಕಠಿಣ ಐತಿ ಅಂದರೂ ಸದ್ಯಕ್ಕೆ ಅಷ್ಟ ಸರಳ ಐತಿ. ಅದನ್ನು ಅಗ್ದಿ ಸರಳ ಮಾಡಿದವರು ಅಜ್ಜವರು. ಸಿದ್ಧಾರೂಢರು ಬೋಧನಾ ಶಿವಾನಂದ ಬೋಧನೆ ಮಾಡಲಿಲ್ಲ. ಬೋಧನೆ ಉತ್ಥಾನಾಗಿ ಬೋಧನೆ ಮಾಡಿದ್ರೊಳಗೆ ಶಿವಾನಂದರು ಪ್ರಮುಖರು. ಅವರು ಭಾಳಷ್ಟು ಮಂದಿ ಆಗಿನ ಕಾಲಘಟ್ಟದೊಳಗೆ ಪವಾಡ ಪುರುಷರಾದರು, ಮತ್ತೊಂದಾದರು. ಆದರೆ ಬೋಧನಾ ಅಂತ ಬಂದಾಗ ಶಿವಾನಂದರಂಗ ಬೋಧನಾ ಅವರು ಮತ್ತೆ ಯಾರ್ದೂ ಇರಲಿಲ್ಲ. ಅದಕ್ಕೆ ಸಿದ್ಧಾರೂಢರು ಶಿವಾನಂದರು ಬಂದ್ರೆ ಸಿದ್ಧಾರೂಢರು ಅವ್ರದ ಪ್ರವಚನ ನಡೆದಿರ್ತಾರೆ. ಶಿವಾನಂದರ ಪ್ರವಚನ ನಡೀಬೇಕು. ಅಂಥ ಒಂದು ಅದು ಜ್ಞಾನಿಗಳಾದರೂ ಸದ್ಯಕ್ಕೆ ಎಲ್ಲ ಜ್ಞಾನಿಗಳಿಗೆ ಎದುರುಗಡಿಸೋದಿಲ್ಲ. ಉತ್ಥಾನಾಗಿ ಬಂದು ಮತ್ತೆ ಬೋಧನೆ ಮಾಡೋದೈತಲ್ಲ ಕಚ್ಚಿದ್ದೀರಾ ಅಂತ ಹೇಳ್ತಾರೆ. ಎಲ್ಲ ದಾಟಿ ಜನ್ಮ ಜನ್ಮಾಂತರ ಸಂಸಿದ್ಧನಾಗಿ ಹುಟ್ಟಿ ಯಾರು ಬಂದಿರ್ತಾರೋ ಅವನಿಗೆ ಮಾತ್ರ ಸಾಧ್ಯ. ಅಂಥ ಒಂದು ತಪಸ್ವಿ ಶಿವಾನಂದದವರು. ಆ ಪರಮಾತ್ಮ ಬೋಧಿ ಅವ್ರು ಗೌಡ್ಕಿ ಮಾಡ್ತಿದ್ದಾಗ, ಮಾಸ್ತರ್ಕಿ ಮಾಡ್ತಿದ್ದಾಗ, ಮತ್ತೊಂದು ಕೆಲಸದಾಗ ಮತ್ತು ಅದ ಅನ್ಸೋದಕ್ಕೆ ಯಾವಾಗಲೂ ಅದ ಬೋಧಿ ನೆಲೆಗೊಂಡು ನಿಂತಿತ್ತು ಅವ್ರಿಗೆ. ಆ ಪರಬ್ರಹ್ಮ ಸ್ವರೂಪನ ನಾನನ್ನೋ ಭಾವ, ದೇಹ ನಾನನ್ನೋ ಭಾವ ಇಲ್ಲೇ ಇಲ್ಲ. ಅಂಥ ಭಾವ ನಮ್ಮದು ಗಟ್ಟಿ ಆಗ್ಬೇಕಾಯ್ತಂದ್ರೆ ಈ ಅನ್ಯತಾ ಭಾವ ಏನೈತಲ್ಲ, ಈ ಸಂಸಾರದಾಗ ಏನು ಹಿಡ್ಕೊಂಡು ಕೂತತ್ತಲ್ಲ ಮನಸ್ಸಿದು, ಇದರಿಂದ ಹೊರಗೆ ಬರಬೇಕು. ಇದಕ್ಕೆ ಭಾಳ ಕಠಿಣ. ಈ ಮನಸ್ಸು ಈ ಸಂಸಾರದೊಳಗೆ ಏನು ಹಿಡ್ಕೊಂಡು ಕೂತತ್ತಲ್ಲ ಇದರಿಂದ ಹೊರಗೆ ಭಾಳ ಕಠಿಣ. ಇದು ಇಷ್ಟು ಕಠಿಣ ಆಕತ್ತಲ್ಲ, ಹೆಂಗೆ ವಯಸ್ಸು ಹೆಚ್ಚಿಗೆ ಹಾಕೋತ ಹೋಗ್ತಂಗೆ ಭಾಳ ಕಠಿಣ ಹಾಕೋತ ಹೋಗ್ತೈತಿದು. ಯಾಕಂದ್ರೆ ಸಂಸಾರ ಭಾಳ ಹಿಡ್ಕೊಂತ ಹೋಗ್ತೈತಿದು. ಹೆಂಗೆ ಶರೀರಕ್ಕೆ ವಯಸ್ಸು ಹಾಕೋತ ಬರ್ತಾವು ಹಂಗೆ ಮನಸ್ಸು ಮತ್ತು ಹರಿಯಕ್ಕೆ ಬರೋಕ್ಕೆ ಶುರುವಾಗ. ಎಲ್ಲ ನಾನ ಮಾಡೇನಿ, ಎಲ್ಲ ನಂದು, ಎಲ್ಲ ನನ್ನಿಂದನ. ಇದು ಭಾವ ಗಟ್ಟಿ ಹಾಕೋತ ಹೋದಂಗೆ ಮನುಷ್ಯ ಮತ್ತಟ ದುಃಖಿ ಹಾಕೋತ ಹೋಗ್ತಾನೆ. ನಾನು ನಂದು ಅನ್ನೋದು ಗಟ್ಟಿ ಹಾಕೋತ ಎಲ್ಲಿವರೆಗೆ ಹೋಗ್ತೈತಿ ಅಲ್ಲಿವರೆಗೆ ದುಃಖ ಹೆಚ್ಚಿಗೆ ಹಾಕೋತ ಹೋಗ್ತೈತಿ. ನಾನು ನಂದು ಅಂತ ಯಾವಾಗ ಅಳ್ಕೋತ ಬರ್ತದೆ ಅವಾಗ ಪರಬ್ರಹ್ಮ ಭಾವನೆ ನನಗಿವಾಗ ಇಷ್ಟ ಸರಳ. ನಾನು ನಂದು ಅನ್ನೋ ಭಾವ ಅಳಿಬೇಕು, ಪರಬ್ರಹ್ಮ ಭಾವನೆ ನೆನೆಯಬೇಕು. ಅದು ಹೇಳಕ್ಕೆ ಎಷ್ಟು ಸರಳ ಐತಿ. ನಾವು ನಾನು ನಂದು ಅನ್ನೋದು ಯಾವಾಗ ಬಿಟ್ಟೇವೆ ನಾವು ನೋಡ್ರಿ. ನೀವು ವಯಸ್ಸಾದ ಮುದುಕರಿಗೆ ನೋಡ್ರಿ, ನೀವು ಇದನ್ನು ಮತ್ತಟ ಹಚ್ಕೊಂಡು ಕೂತಿರ್ತಾರೆ ಸಂಸಾರ. ಚಿಂತೆ ಶುರು ಆಗಿರ್ತದೆ, ಚಿಂತೆ ಮತ್ತಟ ಹೆಚ್ಚಿಗೆ ಆಗಿರ್ತದೆ, 2 ಪಟ್ಟು ಹೆಚ್ಚಿಗೆ. ಎದಕ್ಕೆ ಮಾಡಬೇಕು, ಎದಕ್ಕೆ ಮಾಡಬಾರ್ದು, ಜಗತ್ತಿನಾಗ ಎಲ್ಲರದು ಜವಾಬ್ದಾರಿ ಐತಿ, ಅವ್ರವ್ರು ಮಾಡ್ತಾರೆ ಅನ್ನೋ ಭಾವ ಬಂತೆ ಅಂದ್ರೆ ನೋಡಿ ಚಿಂತೆ ಅದ ಕೆಡ್ದು ಬಿಡ್ತದೆ. ನೀವು ಹಂಗಲ್ಲ, ಎಲ್ಲನೂ ನಾನಾ ಮಾಡ್ಯಾನಂತ, ಎಲ್ಲನೂ ನನ್ನಿಂದನ ಅಂತ, ಎಲ್ಲ ಜವಾಬ್ದಾರಿ ನನಗೆ. ನಾ ಮಕ್ಕಳು ಮದುವೆ ಮಾಡ್ಬೇಕು, ಮಾಡಿದ ಮುಗಿದೋಯ್ತು. ಮೊಮ್ಮಕ್ಳಿಗೆ ಒಂದು ಮದುವೆ ಮಾಡಿದ್ರೆ ನನ್ನ ಜವಾಬ್ದಾರಿ ಮುಗಿದೈತೆ ನೋಡ್ರಿ. ಅಂದರೆ ಒಂದು ಜವಾಬ್ದಾರಿ ಮುಗಿದೇ ಇಲ್ಲ. ಮೊಮ್ಮಕ್ಳು 1-2 ಅದಾದ್ರೆ ಅವ್ರೊಂದು 2 ಮದುವೆ ಮಾಡಿಬಿಟ್ನಂದ್ರೆ ನಂದು ಜವಾಬ್ದಾರಿ ಮುಗಿದು ಬಿಡ್ತು ನೋಡ್ರಿ.
ಅದನ್ನ ಮಕ್ಕಳೇ ಯಾಕೆ ಮಕ್ಕಳು ಆಗವಲ್ರಿ ಅವಕ್ಕೆ. ಇದು ಬಿಡುವುದೇ ಇಲ್ಲ. ಹಿಂಗೆ ಇದು ಸಂಸಾರದ ಮಾಯಿ. ಹೆಂಗಿದ್ರೆ ಜೋಡಿ ಬೆಸಗೋಂತ ಹೊಕ್ಕಿ ನೀನು ಇದನ್ನು ಒಂದಕ್ಕೋತ ಹೊಕ್ಕಿ ಹಂಗಾಗಿ ಮತ್ತಟ ಒಳಗೆ ಎಳ್ಕೊಂಡ್ಬಿಡ್ತದೆ ನೀನು. ಅದು ಅದಕ್ಕೆ ಯಾರಿಗೆ ತತ್ವ ವಿಚಾರ ತತ್ವ ಚಿಂತನೆ ಇರೋದಿಲ್ಲೋ, ಸಜ್ಜನರ ಸಂಘ ಇರೋದಿಲ್ಲೋ, ಅವರಿಗೆ ಸಂಸಾರ ಬಾಧೆ ವೃದ್ಧಾಪ್ಯದಲ್ಲಿ ಭಾಳ ಬಾಧೆ ಕೊಡ್ತದೆ. ಅದಕ್ಕೆ ನಮ್ಮ ಋಷಿಮುನಿಗಳು ಇದು ಸಂಪೂರ್ಣ ಜೀವನ ಅಂತಾರೆ. ಜಗತ್ತಿನೊಳಗೆ ಎಲ್ಲರೂ ಅರ್ಧಂಬರ್ಧ ಜೀವನ ಮಾಡ್ತಾರೆ. ಪರಿಪೂರ್ಣ ಜೀವನ ಯಾವಾಗ ಅಂದರೆ ನಾನು ನಂದು ಅನ್ನೋ ಭಾವವನ್ನು ಅಳೆದ ಆನಂದಮಯವಾಗಿ ಬದುಕು. ಯಾವಾಗ ಸಾಧ್ಯಕ್ಕತ್ತದು? ಯಾವಾಗ ಇದನ್ನು ಹಿಡ್ಕೊಂಡಿದ್ದೈತಲ್ಲ, ಇದನ್ನು ಬಿಡ್ಕೋಂತ ಬಂದಾಗ. ಯಾವಾಗ ಬಿಡಕ್ಕೆ ಶುರು ಮಾಡ್ಬೇಕು? ಅದನ್ನು ಪೂರ್ಣ ಆವರಿಸ್ಕೊಂಡ ಮೇಲೆ ಬಿಡೋಕ್ಕಾಗೋದಿಲ್ಲ. ಆತ್ಮಾನಂದ ಇದ್ರ ಬಗ್ಗೆ ಭಾಳ ಚೆಂದ ಹೇಳ್ತಾರೆ. ಏನು ಹೆತ್ತಿದ ಹಾಳೆ ಆದ್ಮೇಲೆ ಬರೆಯಾಕೆ ಬರ್ತದೆ ತನಪ ಅದಕ್ಕೆ. ಹಾಳೆ ಏನು ಹೆತ್ತಿ ಬಿಟ್ಟತ್ತಿ ವಯಸ್ಸಾಗಿಬಿಟ್ಟು ಯಾರು ಇನ್ನು ಮೇಲೆ ಶ್ರವಣ ಕಿವಿ ಕೇಳೋದಿಲ್ಲ, ಹೋಗ್ಬೇಕಂದ್ರೆ ಕಣ್ಣು ಕಾಣೋದಿಲ್ಲ. ಅದಕ್ಕೆ ಎಲ್ಲ ಗಟ್ಟಿದ್ದಾಗ ಇದನ್ನು ಮಾಡ್ಕೊಡಪ್ಪ. ಇದು ವಯಸ್ಸಾದ್ಮೇಲೆ ಮಾಡುವಂಥದ್ದಲ್ಲ. ಕಣ್ಣು ಕಾಣುವಾಗ ಹೋಗಿ ಕುಂದರು, ಕಿವಿ ಕೇಳುವಾಗ ಲಕ್ಷ್ಯ ಕೊಟ್ಟು ಕೇಳು. ಇದು ಒಳಗೆ ಗಟ್ಟಿ ಆಯ್ತು ಅಂದ್ರೆ ಒಮ್ಮೆ ಕಣ್ಣು ಕಾಣಲಾಗೂ ಇದೇ ವಿಚಾರ ಬರೋಕೆ ಶುರು ಆಗ್ತಾವೆ, ಕಿವಿ ಕೇಳಲಾಗೂ ಇದಕ್ಕೆ ಒಳಗೆ ಕೇಳ್ಸಕ್ಕೆ ಶುರು ಆಗ್ತದೆ. ಇದೇ ಕಿವಿ ಬೇಕಂತ ಇಲ್ಲ ಕೇಳಬೇಕಂದ್ರೆ, ಒಳಗೆ ಕೇಳಬೇಕಂದ್ರೆ ಇದೇ ಕಿವಿ ಬೇಕಂತಿಲ್ಲ. ಸಂಸ್ಕಾರವನ್ನು ಒಮ್ಮೆ ಅದಕ್ಕೆ ಕೊಟ್ಟುಬಿಟ್ಟೆ ಅಂದ್ರೆ ವೃದ್ಧಾಪ್ಯದೊಳಗೆ ಏನು ಮಾಡ್ತೈತೆ ಅಂದ್ರೆ ಮನಸ್ಸು ಅದು ವಿಚಾರಗಳನ್ನು ಅದನ್ನ ಮೇಲೆ ಹಾಕಕ್ಕೆ ಶುರು ಮಾಡ್ತದೆ. ಇಷ್ಟು ಸಂಸ್ಕಾರವಂತರನ್ನು ನಾನು ನೋಡೇನೆ. 89-95 ಆದರ ಬಾಯಿ ತೆಗೆದ್ರೆ ಶಿವಾನಂದ ಅವ ಸಂಸ್ಕಾರ. ಆ ಸಂಸ್ಕಾರ ಭಾವದೊಳಗೆ ಮುಳುಗಿ ಈ ಸಂಸಾರದ ತೊಂದಾಟ ಇರೋದೇ ಇಲ್ಲ ಅವ್ರಿಗೆ. ನೋಡಿರ್ಬೇಕಾರೆ ಎಷ್ಟು ಆರಾಮ ಇರ್ತಾರ ಅವರು. ಕೂತರು ಶಿವಾನಂದ, ನಿಂತರು ಶಿವಾನಂದ. ಆ ಶಿವಾನಂದ ನಾಮ ಒಂದೇ ಇರೋದಿಲ್ಲ, ಅದ್ರ ಜೋಡಿ ಆ ಚಿಂತನೆ ಇರ್ತದೆ ಒಳಗೆ. ಅವ್ರು ಹೇಳಿದಂಥ ಬೋಧನೆ, ಅವ್ರು ಹೇಳಿದಂಥ ಚಿಂತನೆಗಳು ಒಳಗೆ ಬರೋಕ್ಕೆ ಶುರು ಆಗ್ತಾವೆ. ಹೊರಗೊಮ್ಮೆ ಶಬ್ದ ಬಂದರೆ 1000 ಸಲ ಒಳಗೆ ಆ ಚಿಂತನೆಗಳು ಬಂದಿರ್ತಾವೆ. ಅದಕ್ಕೆ ಅಂಥ ಸಂಸ್ಕಾರವನ್ನು ನಾವು ಕೊಟ್ಕೊಂಡಿದ್ದಾದರೆ ಅಂತಃಕರಣದೊಳಗೆ ಏನಾಗತ್ತಪ್ಪ, ಈ ದೋಷಗಳ ತನ್ನಿಂತಾನ ಕಡಿಮೆ ಅಂತ ಬರ್ತಾವೆ. ಅದಕ್ಕೆ ಈ ಬಾಧೆ, ಸಂಸಾರದ ಬಾಧೆಯಿಂದ ಪಾರಾಗೋ ಬಗೆಯ ಉಪಾಯ ಯಾವುದಂದ್ರೆ ಮತ್ತೊಂದು ಯಾವುದಾರ ಐತೆ ಅಂದ್ರೆ ಯಾವುದೂ ಇಲ್ಲ. ಇದೊಂದೇ ಉಪಾಯ. ಜಗತ್ತಿನೊಳಗೆ ಈ ಬಾಧೆಯಿಂದ ಪಾರಾದಾರ ಬಹಳ ಕಡಿಮೆ. ಎಂತೆಂಥ ಮಹಾನುಭಾವರು ಅನ್ನುವರು ಈ ಬಾಧೆಗೆ ಒಳಗಾಗಿರ್ಬೋದು. ಅದಕ್ಕೆ ಇತಿಹಾಸ ಪುರುಷರನ್ನು, ಪುರಾಣ ಪುಣ್ಯಕಥೆಗಳನ್ನು ಓದಬೇಕು, ಕೇಳಬೇಕು, ಅದರ ಅರ್ಥಾನುಸಂಧಾನ ಮಾಡಬೇಕು. ನಾವು ರಾಮಾಯಣ ನೋಡ್ತೇವೆ, ಮಹಾಭಾರತ ನೋಡ್ತೇವೆ, ಮತ್ತೊಂದು ನೋಡ್ತೇವೆ, ಕೇಳ್ತೇವೆ. ಅದನ್ನು ರಾಮನ ಕುಳ್ಳೆ ಒಬ್ಬ ವ್ಯಕ್ತಿ ಅಂತ ನೋಡ್ತೇವೆ, ನಾವು ಕೃಷ್ಣನ ಕುಳ್ಳೆ ಒಬ್ಬ ವ್ಯಕ್ತಿ ಅಂತ ನೋಡ್ತೇವೆ. ಅರ್ಥಾನುಸಂಧಾನ ಮಾಡೋದ್ರೊಳಗೆ ಕೊರತೈತಿ ನಮ್ಗೆ. ಅಜ್ಜ ಅವರು ರಾಮ ಪದದ ಅರ್ಥ, ಕೃಷ್ಣನ ಪದದ ಅರ್ಥ ಅದನ್ನು ಎಷ್ಟು ಸರಳವಾಗಿ, ಎಷ್ಟು ಸುಂದರವಾಗಿ, ಅದು ಯಾರು ಆ ಸ್ಥಿತಿಯನ್ನು ಮುಟ್ಟಿರ್ತಾರ ಅವನಿಗೆ ಗೊತ್ತಾಗತ್ತೆ. ಅದಕ್ಕೆ ಆ ಸ್ಥಿತಿಯನ್ನು ಮುಟ್ಟಿದಂಥ ಯಾರು ಉತ್ಥಾನ ಆಗಿ ಬಂದಿರ್ತಾರಲ್ಲ, ಅವ್ರು ಹೇಳಿದಂಥ ವಚನಗಳನ್ನು ನಾವು ಶ್ರವಣ ಮಾಡ್ಕೊತ ಜೀವನ ಕಳೆದಿದ್ದಾದ್ರೆ ಜೀವನ ಸಾರ್ಥಕತೆ ಆಗತ್ತೆ. ಯಾಕೆ ಸಾರ್ಥಕತೆ ಆಕತಿಪ್ಪ? ಜೀವನ ಸಾರ್ಥಕತೆ ಅಂದರೆ ಏನಂದ್ರೆ, ಎಲ್ಲ ಇದ್ದೂ ಗುಣಕ್ಕೊಂತ ಕುಂದಿಲ್ಲ, ಏನಿಲ್ಲಾರ್ದ ಗುಡಿಸಲ್ಲಾಗಿದ್ದರು ಶಿವ ಶಿವ ಅನ್ಕೋಂತ ಆನಂದಮಯವಾಗಿರೋದು. ನೋಡ್ತೀರಿ, ಎಲ್ಲ ಶ್ರೀಮಂತಿರ್ತೈತಿ, ಎಲ್ಲ ಇರ್ತೈತಿ, ಒಣಗುದು ಮಾತ್ರ ತೆಗೆದಿರೋದು. ಮತ್ತೊಂದು ಕಡಿಮೆ ಆಗೇ ಬಿಟ್ಟಿರ್ತದೆ. ಯಾಕಂದ್ರೆ ಸಂಸ್ಕಾರದ ಕೊರತೆ. ಈ ಸಂಸಾರದ ಒಂದು ಇದು ಸಂಸಾರ ಅಂದ್ರೆ ಇದು ಕೊರತೆ ಸಾಗರ ಅಂತ ತಿಳ್ಕೊಂಡಿರೋದು ನಾವು. ಆದಿ ಭಾಗದಿಂದ ಏನು ಮಾಡಿರ್ತಾನ,
ಸಂಸಾರ ಅಂದ್ರೆ ಶುದ್ಧ ಅಂತ ತಿಳ್ಕೊಂಡಿರ್ತಾನೆ. ಹಂಗೆ ಪರಿಶುದ್ಧ ಐತಿ, ಇದ್ರೊಳಗೆ ಕೊರತೆ ಅನ್ನೋದಿಲ್ಲ. ಇವ ಹಂಗೆ ತಿಳ್ಕೊಂಡು ಬಂದಿರ್ತಾನೆ. ಇದು ಏನಾರ ಮಾಡಿ ಶುದ್ಧ ಮಾಡಿ ಇದ್ರೊಳಗೆ ಆನಂದ ಒಂದು, ಇದ್ರೊಳಗೆ ಏನೇನೋ ಲೆಕ್ಕ ಹಾಕ್ಕೊತಾನೆ. ಹಂಗಾಗಬೇಕು, ಹಿಂಗಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತೇಳಿ ಲೆಕ್ಕಾಚಾರ ನಡೀತದೆ. ಆ ಲೆಕ್ಕಾಚಾರ ಸ್ವಲ್ಪ ಅದಲು ಬದಲು ಆಯ್ತು ಅಂದ್ರೆ ಶುರು ಆಗಿಬಿಡುತ್ತೆ ಚಿಂತೆ. ಸ್ವಲ್ಪ ಅದಲು ಬದಲು, ಇದು ಅದಲು ಬದಲು ಆಗೋದು ಸಹಜ ಧರ್ಮ ಅಂತ ತಿಳಿದ್ರೆ, ಸದ್ಗುರು ಹೇಳಿದಂಥ ವಚನಗಳನ್ನು ನೆನಪಿಟ್ಕೊಂಡ್ರೆ ಎಚ್ಚರಿಸ್ತದ. ಇದು ಪ್ರಕೃತಿದ ಸಹಜ, ನೀ ಮಾಡಿ ನನ್ನ ಮೆಂತೆ ಗೆಲುಪಾಗಿದೆ. ಪ್ರಕೃತಿ ಧರ್ಮ, ನಿನ್ನ ಕರ್ತವ್ಯ ನೀ ಮಾಡಿದ ಮುಗಿದೋತಿ, ಚಿಂತೆ ಮಾಡಬೇಡೋಣ ಅಂತ ವಾಕ್ಯದ ನೆನಪಾಯ್ತಂದ್ರೆ ಆರಾಮಾಗಿ, ಆ ಬೋಧನೆ ಒಳಗೆ ಅಂತಃಕರಣದ ಸ್ವಲ್ಪ ನೆನಪಾಯ್ತಂದ್ರೆ ಆರಾಮಾಗಿಬಿಡೋದು. ಇಲ್ಲ ನಾ ಮಾಡಿದ್ದು ಇದ್ಯಾಕೆ ಹಿಂಗಾಯ್ತು, ಹಿಂಗಾಗಬಾರ್ದಾಗಿತ್ತಲ್ಲ ಅಂತಂದ್ರೆ ಚಿಂತೆ ಶುರು ಆಯ್ತಿಲ್ಲ. ಅದಕ್ಕೆ ಮನುಷ್ಯಗೆ ಚಿಂತೆಯಿಂದ ಪಾರಾಗೋ ಬಗೆಯಾದ ಇದು ಒಂದು ನೋಡಪ್ಪ. ಸದ್ಗುರುನಾಥನ ಮೇಲೆ ಎಲ್ಲ ಭಾರ ಆಗ್ತದೆ. ಸದ್ವಿಚಾರ ಮಾಡೋದು, ಸಚ್ಚಿಂತನೆ ಮಾಡೋದು, ಸತ್ಸಂಗದಲ್ಲಿರೋದು, ಜಪ ತಪಾದಿಗಳನ್ನು ಮಾಡೋದು, ಯಮ ನಿಯಮಾದಿಗಳನ್ನು ಕಟ್ಟು ತಪ್ಪು ಚಾಚು ತಪ್ಪದ ಪಾಲನೆ ಮಾಡೋದು, ಹಿಂಗೆ ಮಾಡ್ಕೋತ ಹೋದಾಗ ಈ ಸಂಸ್ಕಾರವನ್ನು ಜೀವನ ಪರ್ಯಂತ ಮಾಡ್ಕೋತ ಹೋಗಿದ್ದಾರೆ. ಜೀವನ ಶಾಂತ ಉಳಿತಕ್ಕಷ್ಟೇ ಅಲ್ಲ, ಲೋಕೋತ್ತರದೊಳಗೆ ಇದರ ಮತ್ತೆ ಉತ್ತಮ ಗತಿಗೆ ಬಂದಾಗ ಧಾರೆ ಕಡೆ. ಯಾಕಂದ್ರೆ ನೀನು ಏನು ಇಚ್ಛಾ ಮಾಡ್ತಿ ಅದ ಬಂದು ಬೀಳ್ತತಿ ನಿನಗೆ. ಸದಿ ಇಚ್ಛೆ ಮಾಡ್ಕೋತ ಹೋಗಿ ಸಜ್ಜನರ ಸಂಘ ಹಿಡ್ಕೊಂಡು ಎಲ್ಲರಿಗೂ ಒಳ್ಳೆಯದು ಬಯಸ್ಕೋತ ಹೋಗು, ನಿನಗೆ ಒಳ್ಳೇದು ಹಾಕೋತ ಹೋಗ್ತದೆ. ಯಾರಲ್ಲಿ ದುಷ್ಟ ಆಲೋಚನೆಗಳು, ದುಶ್ಚಿಂತನೆಗಳಿರ್ತಾವೋ, ದುಷ್ವಿಚಾರಗಳಿರ್ತಾವೋ, ಅದು ಕೆಟ್ಕೋತನ ಹೋಗಿರ್ತದೆ. ಅದಕ್ಕೆ ಸಜ್ಜನರ ಸಂಘಕ್ಕೆ, ಸದ್ವಿಚಾರಕ್ಕೆ ಅಷ್ಟೊಂದು ಮಹತ್ವ ಯಾರು ಕೊಟ್ಟರು ಸ್ವಾಮಿ ಅವರು. ನೋಡಿ, ಸದ್ಬೋಧ ಚಂದ್ರಿಕೆ ತೆಗೆದು ಓದ್ಕೋತ ಹೋಗ್ರಿ. ಜಪತಪಾದಿಗಳನ್ನ ಹೇಳ್ಯಾರ, ಆದರೆ ಜಪತಪಾದಿಗಳ ಮಾಡೋದಕ್ಕಿಂತ ಶ್ರವಣ ಮಾಡೋದು ಬಹಳ ಶ್ರೇಷ್ಠ. ಶ್ರವಣ ಲೋಕೋತ್ತರ ಸಾಧನ. ಅದು ಜೀವನ ಮುಕ್ತನಿಗೆ ಆಗಲೇಬೇಕಾಗಿತ್ತಂದ್ರೆ ಮತ್ತೊಂದು ಯಾವುದೂ ಉಪಾಯ ಇಲ್ಲ. ಕಡಿಕೆ ನೀನು ಏನು ಮಾಡಲೇಬೇಕು, ಸತ್ಶ್ರವಣವನ್ನು ಮಾಡಲೇಬೇಕು. ಪೂಜೆ ಪುನಸ್ಕಾರ, ದಾನ ಧರ್ಮಾದಿಗಳನ್ನು ಮಾಡು, ಪುಣ್ಯಕರ್ಮಗಳನ್ನು ಮಾಡು, ಆದರೆ ಅದಕ್ಕೆ ಕೊನೆಯಲ್ಲ ಅಂತ ಎಚ್ಚರಿಸ್ತಾರೆ. ಇಷ್ಟು ಮಾಡಿಬಿಟ್ಟು ಇದಕ್ಕೆ ಕೊನೆಯೇ ಅಲ್ಲ ಅಂತ ಎಚ್ಚರಿಸ್ತಾರೆ. ಇದನ್ನು ಮಾಡು. ಪ್ರಾರಂಭಿಕ ಹಂತದೊಳಗೆ ಇವೆಲ್ಲ ಬೇಕು. ಅಂತಃಕರಣ ಭಾಳ ಮಲಿನ ಆದಾಗ ಜ್ಞಾನ ಒಳಗೆ ಹೋಗೋದಿಲ್ಲ. ಜ್ಞಾನ ಒಳಗೆ ಹೋಗೋದು ದೂರ ಉಳಿತಿ. ಬಂದು ಶ್ರವಣವನ್ನು ಆಲಿಸುವಂಥ ಆ ತಾಳ್ಮೆ ಸಹನೆ ಇರೋದಿಲ್ಲ. ಸಂಸಾರ ಅಷ್ಟೇ ಹೇಳ್ಕೊಂಡ್ಬಿಟ್ಟಿರ್ತೈತಿ. ಇನ್ನಟ್ಟು ಬಾಳೆ ಮಾಡ್ಬೇಕು, ಇನ್ನಟ್ಟು ಸಂಸಾರದಾಗ ಅದನ್ನು ಮಾಡ್ಬೇಕು, ಇದನ್ನು ಮಾಡಬೇಕು. ಇದು ಸಮಯನ ಕೊಡೋದಿಲ್ಲ ನಿನಗೆ. ಎಲ್ಲಿವರೆಗೆ ಸಮಯ ಕೊಡೋದಿಲ್ಲ, ನಿನ್ನ ಅಂತ್ಯಕಾಲ ಬರುವವರೆಗೂ ಇದು ಸಮಯ ಕೊಡೋದಿಲ್ಲ. ಯಾವಾಗೆಲ್ಲ ನಿನಗೆ ಇಂದ್ರಿಯಗಳು ಬಂದು ಹಾಕಾವಲ್ಲ, ಅವಾಗ ಪೂರ ಸಮಯ ಸಿಗ್ತೈತೆ ನಿನಗೆ. ಆದರೆ ಈ ವಿಚಾರ ಒಳಗೆ ಬರೋದಿಲ್ಲ, ಅವಾಗ ಪೂರ ಸಮಯ ಸಿಗುತ್ತೆ. ನೋಡಿ, ನೀನು ಯಾರು ಹೆಂಡ್ತಿ ಮಕ್ಕಳು ಯಾರು ನಿನ್ನ ಕಡೆ ಹೊಳೆ ನೋಡೋದಿಲ್ಲ. ಬಿದ್ದಾಗ ಗೊತ್ತಾಗತ್ತ. ಅವಾಗ ನೀನು ಪೂರ್ಣ ಸಮಯ ಸಿಗ್ತೈತಿ. ಆದರೆ ಈ ವಿಚಾರಗಳನ್ನ ಒಳಗೆ ತುಂಬಿಕೊಂಡಿರೋದಿಲ್ಲ. ಒಳಗೆ ಏನು ತುಂಬ್ಕೊಂಡಿರ್ತಿ? ಈ ಸಂಸಾರನ ತುಂಬ್ಕೊಂಡು ಕೂತಿರ್ತಿ. ಮತ್ತೇನು ನೆನಪಕ್ಕೈತೆ ಅವಾಗ? ಈ ಸಂಸಾರ ನೆನಪಕ್ಕೈತಿ. ಹಂಗೆ ಮಾಡಿದ್ನಿ, ಹಿಂಗೆ ಮಾಡಿದ್ನಿ, ನಾ ಇದ್ದಾಗ ಹಂಗೆ ದುಡಿದಿದ್ನಿ, ಹಿಂಗೆ ದುಡಿದಿದ್ನಿ, ಶುರು ಆಗಿತ್ತು. ಹೌದಲ್ಲ, ನಾನು ಅನ್ನೋದು ಒಳಗೆ ಬಂದು ಬಿಟ್ಟಿರ್ತಲ್ಲ. ಇದೇನು ಮಾಡ್ತೈತಿ? ಸಮಾಧಾನವನ್ನು ಕೆಡಿಸ್ಬಿಡ್ತೈತಿ. ನಾನು ಮಾಡಿದ್ನಿ, ನನ್ನ ಕಾಲಕ್ಕೆ ಮುಗೀತದ, ಅವ್ರು ಮಾಡಕತ್ತಾರ ಅವ್ರ ಕಾಲದವ್ರು. ಭಾರತ ಧಾರಣೆ ಏನಿರ್ತದೆ ಹಂಗೆ ನಡೀತೈತಿ. ನಂದೇನು ಕರ್ತವ್ಯ ನಾ ಮಾಡೇನೆ ಅನ್ನುವಂಥ ಭಾವ ಅಂತಃಕರಣದೊಳಗೆ ಬಂದುಬಿಡ್ತಾರೆ. ಇವಾಗ ಸಮಾಧಾನ ಆಗಿರುತ್ತೆ. ಅದಕ್ಕೆ ಈ ಪರಮಾರ್ಥ ಬೋಧನೆ ನೆಲೆಗೊಂಡು ನಿಂದ ಮೇಲೆ ಹೇಳೋದು ಸ್ಥಳ ಹೇಳಿಬಿಟ್ಟಾರ. ಇದೈತಲ್ಲ ಇದು ಗಟ್ಟಿ ಆಗ್ಬೇಕಾದ್ರೆ ಭಾಳ ಸಮಯ ಇದೆ. ಇದು ಗಟ್ಟಿ ಆಗಲಂತನೇ ಶಿವಾನಂದವ್ರು 5 ಸಮಯ, ದಿನಕ್ಕೆ 5 ಹೊತ್ತು ಸತ್ಶ್ರವಣವನ್ನು ಮಾಡ್ತಿದ್ರು ಅವರು. ಶ್ರವಣಕ್ಕೆ ಮಹತ್ವವನ್ನು ಕೊಟ್ಟವ್ರು ಶಿವಾನಂದವ್ರು ಕೊಟ್ಟಷ್ಟು ಮತ್ತೆ ಯಾರೂ ಕೊಟ್ಟಿಲ್ಲ. ಅವ್ರಿಗೆ ಗೊತ್ತಿತ್ತು ಅಂತಃಕರಣದ ಕೊಳೆ ಸ್ವಚ್ಛ ಆಗಬೇಕಂದ್ರೆ ಇದೋ ಮತ್ತೊಂದೇನಿಲ್ಲ. ಎಲ್ಲವೂ ಹೆಂಗದಾವು ಒಳಗೆ
ಹುಡುಕಿಟ್ಟು ಮ್ಯಾಗ ಚಿನ್ನದ ಲೇಪನ ಮಾಡಿದಾನೆ. ಹುಡುಕ್ ಹಂಗೆ ಹುಡುಕಿ ಮ್ಯಾಗ ಚಿನ್ನದ ಲೇಪನ. ನೀ ಯಜ್ಞ ಮಾಡು, ದಾನ ಧರ್ಮಾದಿಗಳನ್ನು ಮಾಡು. ಒಳಗೆ ಹುಡುಕ್ ಹಂಗೆ ಇರ್ತೈತಿ, ಮ್ಯಾಗ ಚಿನ್ನದ ಲೇಪನ ಆಗಿರ್ತೈತಿ. ನೋಡೋಕೆ ಚಂದ ಅನಿಸ್ತೈತಿ. ಭಾಳ ಏನ್ರಿ ಅವನು ಜಪ ತಪಾದಿಗಳನ್ನು ಭಾಳ ಮಾಡ್ತಿದ್ನ, ಪೂಜೆ ಪುನಸ್ಕಾರ ಭಾಳ ಮಾಡ್ತಿದ್ನ. ಖರೆ ಒಳಗೆ ಧ್ಯಾನ ಇಲ್ಲ. ಇದು ಧ್ಯಾನ ಇರ್ಲಿಕ್ಕೆ ಏನು ಕೊರತೆ ಏನು ಕಾಡ್ತೈತೆ ಅಂದ್ರೆ ಮುಪ್ಪಾಣ ಅವಸ್ಥೆ ಒಳಗೆ ಅದು ಕಾಡಕ್ಕೆ ಶುರು ಆಗ್ತೈತೆ. ಮತ್ತು ಸಂಸಾರದ ಬಾಧೆ ಅದು ಜ್ಞಾನದ ಕಳಪದಿ ಗಟ್ಟಿಯಾಗಿತ್ತಂದ್ರೆ ಇದಲ್ಲ ನಿಂದು ಅನ್ಸ್ಲಾಗ್ತದೆ, ಇದನ್ನೆಲ್ಲ ನಿಂದು ಕೆಲಸ. ಏನು ಕೇಳಿ ನೀವು ಇಷ್ಟಿನ ಸ್ವಾಮೀಜಿ ಏನು ಹೇಳಿ ನೋಡಿ ಸದ್ವಚನಕ್ಕೆ ನೆನಪು ಮಾಡ್ಕೊಟ್ಟು ಅಂದ್ಕೂಲೆ ಶುರು ಆಯಿತು, ನೆನಪು ಶುರು ಆಯಿತು. ಇದೆಲ್ಲ ಅಳದು ಬಿಡ್ತೇವೆ. ಅವಾಗ ಇದೆಲ್ಲ ಅಳದು ಹೋಗಬೇಕಂದ್ರೆ ಆ ಚಿಂತನೆ ಸತತ ನಡಿಬೇಕು, ಬಿಟ್ಟು ಬಿಡದ ನಡಿಬೇಕು. ಅದಕ್ಕೆ ಈ ಪರಂಪರೆಯನ್ನು, ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಾವು. ಇದು ಯಾವಾಗಲೂ ಉಳಿಬೇಕು. ಋಷಿಮುನಿಗಳು ಮಾಡಿದಂಥ ಈ ಪದ್ಧತಿ ಏನೈತಲ್ಲ, ನಮ್ಮ ನಂತರ ಮತ್ತು ಮುಂದಿನವರಿಗೆ ಎಲ್ಲರಿಗೂ ಹೇಳ್ಕೊಂತ ಹೋಗ್ತಂದ್ರೆ ಮನುಷ್ಯನ ಜೀವನ ಕ್ರಮ ವಿಷಯ ವಸ್ತುಗಳನ್ನು ಆಧರಿಸಿರಬಾರ್ದು. ಸಿರಿ ಸಂಪತ್ತು ಬರ್ಬೋದು, ಹೋಗ್ಬೋದು. ಪ್ರಕೃತಿ ಅನುಕೂಲ ಆಗ್ಬೋದು, ಪ್ರತಿಕೂಲ ಆಗ್ಬೋದು. ಎಲ್ಲ ಕಾಲದಲ್ಲೂ ಶಾಂತವಾಗಿ ಬದುಕಬೇಕಾಗಿತ್ತಂದ್ರೆ, ಯಾವಾಗಲೂ ಶಾಂತವಾಗಿ ಉಳಿಬೇಕಾಗಿತ್ತಂದ್ರೆ ಇದು ಒಂದೇ ಮಾರ್ಗ ನೋಡಪ್ಪ, ಮತ್ತೊಂದು ಯಾವುದೂ ಮಾರ್ಗ ಇಲ್ಲ. ನೀನು ಉಣ್ಣಾಕ ತಿನ್ನಾಕ ಕೊರತಿದ್ರು ಇರಲಿ, ಆದರೆ ಜ್ಞಾನದ ಕೊರತೆ ಇರಬಾರ್ದು. ಜ್ಞಾನದ ಕೊರತೆ ಇತ್ತಂದ್ರೆ ದುಃಖ ಬಂದೈತಿ. ಅದಕ್ಕೆ ಸದ್ಬೋಧ ಚಂದ್ರಿಕೆ ಅಂತ ಮಹಾಗ್ರಂಥವನ್ನು ಬಿಟ್ಟು ಬಿಡದ ಮತ್ತೆ ಪುನಃ ಓದಿರಿ. ಒಮ್ಮೆ ಓದಿದ್ರೆ ಮತ್ತೊಮ್ಮೆ ಓದಿರಿ, ಮತ್ತೊಮ್ಮೆ ಓದಿರಿ, ಅರ್ಥಾನುಸಂಧಾನ ಮಾಡಿ ಅವಾಗ ಹೊಸ ಜ್ಞಾನವನ್ನು ಅದಕ್ಕೆ ಅಂತ ಜ್ಞಾನವನ್ನು ಮಾಡ್ಕೊಂಡು ಅಂತೇಳಿ ಕಲ ಮಹಾರಾಜ್ ಕಿ ಜೈ.